أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ಪ್ರಸ್ತಾಪಿಸಲಾಗುವ ಕಾರ್ಯಾಚರಣೆಗಳಲ್ಲಿ ಒಂದು ಉಸೈರ್ ಬಿನ್ ರಿಜಾಮ್ ಕಡೆಗೆ ನಡೆಸಲಾದ ಅಬ್ದುಲ್ಲಾ ಬಿನ್ ರವಾಹ್ ಕಾರ್ಯಾಚರಣೆಯಾಗಿದೆ. ಈ ಕಾರ್ಯಾಚರಣೆ ಹಿಜರಿ 6ರಲ್ಲಿ ಉಸೈರ್ ಅಥವಾ ಉಸೈರ್ ಬಿನ್ ರಿಜಾಮ್ನ ಕಡೆಗೆ ಖೈಬರ್ನಲ್ಲಿ ನಡೆಯಿತು. ಇದರ ವಿವರಣೆ ಏನೆಂದರೆ, ಅಬು ರಾಫಿ ಬಿನ್ ಅಬಿಲ್ ಹಕೀಮ್ನನ್ನು ವಧಿಸಿದಾಗ ಯಹೂದಿಯರು ಉಸೈರ್ ಬಿನ್ ರಿಜಾಮ್ನನ್ನು ತಮ್ಮ ಅಮೀರ್ ಆಗಿ ನಿಶ್ಚಯಿಸಿದರು. ಆತನು ಯಹೂದಿಯರನ್ನು ಸಂಬೋಧಿಸಿ ಹೀಗೆ ಹೇಳಿದನು: ನನ್ನ ಜೊತೆಗಾರರಲ್ಲಿ ಯಾರು ಮಾಡಿರದಂತಹ ಒಂದು ಕೆಲಸವನ್ನು ನಾನು ಮಾಡುವೆನು. ನಾನು ಗತ್ಫಾನ್ ಗೋತ್ರದ ಕಡೆಗೆ ಹೋಗಿ ಅವರನ್ನು ಒಂದುಗೂಡಿಸುವೆನು. ನಾವು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋಗಿ ಅವರ ಮನೆಗೆ ನುಗ್ಗುವೆವು. ಯಾವನಾದರೂ ತನ್ನ ಶತ್ರುವಿನ ಮನೆಗೆ ಹೋಗಿ ದಾಳಿ ನಡೆಸಿದರೆ ಆತನು ತನ್ನ ಉದ್ದೇಶದಲ್ಲಿ ಸಾಕಷ್ಟು ಮಟ್ಟಿಗೆ ಸಫಲನಾಗುತ್ತಾನೆ. ಹೀಗೆ ಆತನು ಗತ್ಫಾನ್ ಮತ್ತು ಇತರ ಗೋತ್ರಗಳ ಕಡೆಗೆ ಹೋಗಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಯುದ್ಧಕ್ಕಾಗಿ ಜನರನ್ನು ಒಟ್ಟುಗೂಡಿಸಲು ತೊಡಗಿದನು. ಅದರ ವಿವರಣೆಯನ್ನು ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಲಿಯಲ್ಲಾಹು ಅನ್ಹು ಹೀಗೆ ಬರೆಯುತ್ತಾರೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸ್ಥಿತಿಗತಿಗಳ ಬಗ್ಗೆ ಗೊತ್ತಾದಾಗ ಅವರು ಕೂಡಲೇ ಅನ್ಸಾರಿ ಸಹಾಬಿಯರ ಅಬ್ದುಲ್ಲಾ ಬಿನ್ ರಹರವನ್ನು ಇತರ 3 ಸಹಾಬಿಯರ ಜೊತೆಗೆ ಖೈಬರ್ ಕಡೆಗೆ ಕಳುಹಿಸಿದರು. ಹೀಗೆ ಅಬ್ದುಲ್ಲಾಹ್ ಬಿನ್ ವರಾಹ್ ಮತ್ತು ಅವರ ಜೊತೆಗಾರರು ಹೊರಟರು ಮತ್ತು ರಹಸ್ಯವಾಗಿ ಎಲ್ಲ ಸ್ಥಿತಿಗತಿಗಳನ್ನು ಹಾಗೂ ಅವಸ್ಥೆಗಳನ್ನು ಮಾಹಿತಿ ಪಡೆದು ಲಭಿಸಿದ ಸುದ್ದಿಗಳು ಸರಿಯೆಂದು ಗೊತ್ತು ಮಾಡಿ ಅಲ್ಲಿಂದ ಹಿಂದಿರುಗಿದರು. ಅದೇ ದಿನಗಳಲ್ಲಿ ಒಬ್ಬ ಮುಸ್ಲಿಮೇತರ ವ್ಯಕ್ತಿಯಾದ ಖಾಜಿರಿ ಬಿನ್ ಹುಸೈಲ್ ಆಕಸ್ಮಿಕವಾಗಿ ಖೈಬರ್ನಿಂದ ಮದೀನಕ್ಕೆ ಬಂದನು ಮತ್ತು ಅಬ್ದುಲ್ಲಾಹ್ ಬಿನ್ ರಹ್ಮ ಅವರಿಗೆ ಲಭಿಸಿದ ಮಾಹಿತಿ ಸರಿ ಎಂದು ಆತನು ಹೇಳಿದನು. ಈ ರುಜುವಾತಿನ ನಂತರ ಅಬ್ದುಲ್ಲಾಹ್ ಬಿನ್ ರವಾಹ್ ರಲಿಯಲ್ಲಾಹು ಅನ್ಹುರ ನಾಯಕತ್ವದಲ್ಲಿ 30 ಸಹಾಬಿಯರ ಒಂದು ತುಕಡಿಯನ್ನು ಖೈಬರ್ ಕಡೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಳಿಸಿದರು. ಅಬ್ದುಲ್ಲಾಹ್ ಬಿನ್ ರವಾಹ್ ಮತ್ತು ಉಸೈರ್ ಬಿನ್ ರಿವಾಜ್ನ ನಡುವೆ ಖೈಬರ್ನಲ್ಲಿ ನಡೆದ ಮಾತುಕತೆಯಿಂದ ಗೊತ್ತಾಗುವುದೇನೆಂದರೆ, ಉಸೈರ್ನನ್ನು ಮದೀನಕ್ಕೆ ಕರೆತಂದು ಆಗುತ್ತಿರುವ ಪಿತೂರಿಗಳು ನಿಂತು ಹೋಗುವಂತೆ ಹಾಗೂ ದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುವ ಸ್ಥಿತಿ ಉಂಟು ಮಾಡುವಂತಹ ಒಂದು ಒಪ್ಪಂದವನ್ನು ಮಾಡಬೇಕೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಯಸಿದ್ದರು. ಈ ಉದ್ದೇಶವನ್ನು ಈಡೇರಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಷ್ಟರ ಮಟ್ಟಿಗೆ ತಯಾರಾಗಿದ್ದರು ಎಂದರೆ, ಉಸೈರ್ನನ್ನು ಖೈಬರ್ ಪ್ರದೇಶದ ಅಮೀರ್ ಆಗಿ ಒಪ್ಪಬೇಕಾಗಿ ಬಂದರೆ ಅದನ್ನು ಕೂಡ ಒಪ್ಪಲು ಸಿದ್ಧರಾಗಿದ್ದರು. ಅತ್ಯಾಸೆ ಹೊಂದಿದ್ದ ಉಸೈರ್ನಿಗೆ ಈ ಸಲಹೆ ಇಷ್ಟವಾಯಿತು. ಆತನ ಮನಸ್ಸಿನಲ್ಲಿ ಬೇರೆ ಏನಾದರೂ ಉದ್ದೇಶ ಅಡಗಿರುವ ಸಾಧ್ಯತೆಯೂ ಇತ್ತು. ಅಂತೂ ಈ ಸಲಹೆ ಇಷ್ಟವಾಯಿತು ಎಂದು ಆತನು ಹೇಳಿಕೊಂಡನು. ಒಟ್ಟಿನಲ್ಲಿ ಅಬ್ದುಲ್ಲಾಹ್ ಬಿನ್ ರವಾಹ್ ತಂಡದೊಂದಿಗೆ ಮದೀನಕ್ಕೆ ಹೊರಡಲು ಉಸೈರ್ ತಯಾರಾದನು. ಅಬ್ದುಲ್ಲಾಹ್ ಬಿನ್ ರವಾಹ್ ರಲಿಯಲ್ಲಾಹು ಅನ್ಹರ ಹಾಗೆಯೇ ಆತನು 30 ಯಹೂದಿಗಳನ್ನು ತನ್ನ ಜೊತೆಗೆ ಕೊಂಡು ಹೋದನು. ಈ 2 ಪಕ್ಷಗಳು ಖೈಬರ್ನಿಂದ ಹೊರಟು ಅಲ್ಲಿಂದ 6 ಮೈಲು ದೂರದಲ್ಲಿರುವ ನರ್ಕರ್ ಎಂಬ ಪ್ರದೇಶಕ್ಕೆ ತಲುಪಿದಾಗ ಉಸೈರ್ ಉದ್ದೇಶ ಬದಲಾಯಿತು. ಆತನು ಮೊದಲೇ ದುರುದ್ದೇಶವನ್ನು ಹೊಂದಿದ್ದನು ಎಂದಾದರೆ ಅದನ್ನು ಪ್ರಕಟಗೊಳಿಸುವ ಸಮಯ ಬಂತು ಎಂದು ಹೇಳಬಹುದು. ಹೀಗೆ ಆ ಜಾಗದಲ್ಲಿ ಯಾತ್ರೆಯ ಮಾರ್ಗ ಮಧ್ಯದಲ್ಲಿಯೇ ಮುಸ್ಲಿಮರು ಮತ್ತು ಯಹೂದಿಯರ ನಡುವೆ ಯುದ್ಧ ಶುರುವಾಯಿತು. ಉಭಯ ಪಕ್ಷಗಳು ಸಂಖ್ಯೆಯಲ್ಲಿ ಸಮಾನವಾಗಿದ್ದವು. ಆದರೆ ಯಹೂದಿಯರು ಮೊದಲಿನಿಂದಲೇ ಮಾನಸಿಕವಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಮತ್ತು ಮುಸ್ಲಿಮರು ಯುದ್ಧದ ಉದ್ದೇಶವನ್ನು ಕಿಂಚಿತ್ತೂ ಹೊಂದಿರಲಿಲ್ಲ.
ಆದಾಗ್ಯೂ ಕೆಲವು ಮುಸ್ಲಿಮರು ಗಾಯಗೊಂಡರು ಹಾಗೂ ಅಲ್ಲಾಹನ ಅನುಗ್ರಹದಿಂದ ಅವರಲ್ಲಿ ಯಾರಿಗೂ ಜೀವಹಾನಿ ಉಂಟಾಗಲಿಲ್ಲ. ಆದರೆ ಮತ್ತೊಂದು ಕಡೆ ಎಲ್ಲ ಯಹೂದಿಯರು ತಮ್ಮ ಮೋಸಗಾರಿಕೆಯ ಫಲವನ್ನು ಸವಿಯುತ್ತಾ ನಾಶವಾದರು. ಸಹಾಬಿಯರ ಈ ತಂಡ ಮದೀನಕ್ಕೆ ಮರಳಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸ್ಥಿತಿಗತಿಗಳ ಬಗ್ಗೆ ಗೊತ್ತಾದಾಗ ಮುಸ್ಲಿಮರು ಸುರಕ್ಷಿತವಾಗಿ ಮರಳಿ ಬಂದಿದ್ದಕ್ಕಾಗಿ ಅವರು ಅಲ್ಲಾಹನಿಗೆ ಕೃತಜ್ಞತೆ ಅರ್ಪಿಸಿದರು. ಅಲ್ಲಾಹನು ನಿಮ್ಮನ್ನು ದುಷ್ಟ ಪರೀಕ್ಷಕದಿಂದ ರಕ್ಷಿಸಿದ. ಅಲ್ಲಾಹನಿಗೆ ಕೃತಜ್ಞತೆ ಅರ್ಪಿಸಿರಿ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಮಾರ್ಗದಲ್ಲಿ ಹೊಂಚು ಹಾಕಿ ವಧಿಸಬೇಕು ಎಂಬ ಉದ್ದೇಶದಿಂದಲೇ ಉಸೈರ್ ಮುಂತಾದವರನ್ನು ಅಬ್ದುಲ್ಲಾ ಬಿನ್ ರವಾಹ್ ರಲಿಯಲ್ಲಾಹು ಅನ್ಹು ಪಕ್ಷದವರು ಖೈಬರ್ನಿಂದ ಹೊರಗೆ ಕರೆತಂದಿದ್ದರು ಎಂದು ಈ ಘಟನೆಯ ಕುರಿತು ಕ್ರೈಸ್ತ ಚರಿತ್ರೆಕಾರರು ಆಕ್ಷೇಪಿಸಿರುವರು. ಆದರೆ ಮುಸ್ಲಿಮರು ಈ ಉದ್ದೇಶದಿಂದ ಅಲ್ಲಿಗೆ ಹೋಗಿದ್ದರು ಎಂಬುದಕ್ಕೆ ಚರಿತ್ರೆಯಿಂದ ಯಾವುದೇ ಪುರಾವೆ ಲಭಿಸುವುದಿಲ್ಲ. ಅದಲ್ಲದೆ ಎಲೈ ಅಲ್ಲಾಹನ ಶತ್ರು, ನೀನು ಮೋಸ ಮಾಡಲು ಉದ್ದೇಶಿಸುತ್ತಿದ್ದೀಯಾ ಎಂದು ಅಬ್ದುಲ್ಲಾಹ್ ಬಿನ್ ಹುಸೈನ್ಸ್ ರಲಿಯಲ್ಲಾಹು ಅನ್ಹು ಕೇಳಿದ ಮತ್ತು ಅಲ್ಲಾಹನ ಕೃತಜ್ಞತೆ ಅರ್ಪಿಸು, ಅವನು ನಿನ್ನನ್ನು ದುಷ್ಟ ಪಕ್ಷದಿಂದ ರಕ್ಷಿಸುವನು ಎಂಬ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೇಳಿದ ಮಾತುಗಳು ಬಗ್ಗೆ ಸ್ಪಷ್ಟವಾಗಿ ಚಿಂತಿಸುವುದಾದರೆ ಇತರ ಸಾಕ್ಷ್ಯಾಧಾರಗಳನ್ನು ಕಡೆಗಣಿಸದೆ ಮುಸ್ಲಿಮರು ಉದ್ದೇಶ ಪೂರ್ಣವಾಗಿಯೂ ಒಳ್ಳೆಯದೇ ಆಗಿತ್ತು ಮತ್ತು ಶಾಂತಿಪೂರ್ಣವಾಗಿತ್ತು ಎಂಬುದಕ್ಕೆ ಈ ಮಾತುಗಳೇ ಸಾಕಾದ ಪುರಾವೆಗಳಾಗಿವೆ. ಮತ್ತೊಂದು ಕಾರ್ಯಾಚರಣೆ ಅಬು ಸುಫಿಯಾನ್ನ ಕಡೆಗೆ ಅಮ್ರಾ ಬಿನ್ ಉಮಯ್ಯ ಜಮರಿಯ ಕಾರ್ಯಾಚರಣೆಯಾಗಿದೆ. ಇಬ್ನು ಹಿಶಾಮ್, ಇಬ್ನು ಕಸೀರ್ ಮತ್ತು ತಬರಿ ಮುಂತಾದವರು ಈ ಕಾರ್ಯಾಚರಣೆಯನ್ನು ರಜಿಯನ್ ಘಟನೆಯ ನಂತರ ಹಿಜರಿ 4ರಲ್ಲಿ ನಡೆದಿದ್ದಾಗಿ ಹೇಳಿರುವರು. ಆದರೆ ಇಬ್ನು ಸಹದ್ ಮತ್ತು ರಜ್ಕಾನಿ ಈ ಕಾರ್ಯಾಚರಣೆಯನ್ನು ಹಿಜರಿ 6ರಲ್ಲಿ ನಡೆದ ಕಾರ್ಯಾಚರಣೆಗಳ ಪಟ್ಟಿಯಲ್ಲಿ ಸೇರಿಸಿರುವರು. ಹಜರತ್ ಮಿರ್ಜಾ ಬಶೀರುದ್ದೀನ್ ಮಹಮೂದ್ ಅಹ್ಮದ್ ರಲಿಯಲ್ಲಾಹು ಅನ್ಹು ಸಹ ಸೀರತುಲ್ ಖಾತಮನ್ ನಬೀನಲ್ಲಿ ಈ ಕಾರ್ಯಾಚರಣೆಯನ್ನು ಹಿಜರಿ 6ರದ್ದೇ ಎಂದು ಹೇಳಿರುವರು. ಈ ಕಾರ್ಯಾಚರಣೆಯ ವಿವರಣೆ ಹೀಗಿದೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವಾಗ ಅವರನ್ನು ದಿಢೀರನೆ ವಧಿಸಬಹುದಾದ ಯಾವನಾದರೂ ನಿಮ್ಮಲ್ಲಿ ಇರುವನೇ ಎಂದು ಖುರೈಶಿಯ ಕೆಲವು ವ್ಯಕ್ತಿಗಳೊಡನೆ ಅಬು ಸುಫಿಯಾನ್ ಕೇಳಿದರು. ಆಗ ಮರಳುಗಾಡಿನ ಒಬ್ಬ ವ್ಯಕ್ತಿ ಅಬು ಸುಫಿಯಾನ್ ಮನೆಗೆ ಬಂದು ಹೀಗೆ ಹೇಳಿದನು, ನೀವು ನನಗೆ ನೆರವಾಗುವುದಾದರೆ ನಾನು ಅವರ ಕಡೆಗೆ ಹೋಗುವೆನು ಮತ್ತು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅಚಾನಕ್ಕಾಗಿ ಹಲ್ಲೆ ನಡೆಸುವೆನು. ನನ್ನ ಬಳಿ ಒಂದು ಚಾಕು ಇದೆ, ಅದು ಹದ್ದಿನ ರೆಕ್ಕೆಯ ಹಾಗೆ ಇದೆ. ಅದನ್ನು ಬಳಸಿ ನಾನು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅವರ ಮೇಲೆ ಹಲ್ಲೆ ನಡೆಸುವೆನು. ಅನಂತರ ನಾನು ಯಾವುದಾದರೂ ಯಾತ್ರಾ ತಂಡದೊಂದಿಗೆ ಸೇರುವೆನು ಮತ್ತು ಓಡಿಕೊಂಡು ಆ ಸಮುದಾಯದವರಿಂದ ಮುಂದಕ್ಕೆ ಧಾವಿಸುವನು, ಏಕೆಂದರೆ ನಾನು ಮಾರ್ಗದಲ್ಲಿ ಕುರಿತು ಬಹಳ ನಿಪುಣನಾಗಿದ್ದೇನೆ. ಹೀಗೆ ಅಬು ಸುಫಿಯಾನ್ ಆತನಿಗೆ ಒಂದು ಒಂಟೆ ಮತ್ತು ಯಾತ್ರೆಗೆ ಬೇಕಾಗುವ ಸಾಮಾನುಗಳನ್ನು ಕೊಟ್ಟರು. ಆತನು ರಾತ್ರಿ ಸಮಯದಲ್ಲಿ ಹೊರಟನು ಮತ್ತು ಮದೀನಕ್ಕೆ ತಲುಪಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಅನ್ವೇಷಣೆ ನಡೆಸಲು ತೊಡಗಿದನು. ಕೊನೆಗೆ ಆತನಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಹೇಳಲಾಯಿತು. ಆಗ ಆತನು ತನ್ನ ಒಂಟೆಯನ್ನು ಕಟ್ಟಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋದನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬನು ಅಬ್ದುಲ್ ಅಸಹುಲ್ ಮಸೀದಿಯಲ್ಲಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆತನನ್ನು ನೋಡಿದ ಕೂಡಲೇ ಹೀಗೆ ಹೇಳಿದರು, ಖಂಡಿತವಾಗಿಯೂ ಈ ವ್ಯಕ್ತಿ ಮೋಸ ಮಾಡುವ ಉದ್ದೇಶದಿಂದಲಿದ್ದಾನೆ. ಆತನ ಮತ್ತು ಆತನ ಉದ್ದೇಶದ ನಡುವೆ ಅಲ್ಲಾಹನು ತಡೆಯಾಗಿ ನಿಂತಿದ್ದಾನೆ. ಹಾಗೆ ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಹಲ್ಲೆ ನಡೆಸಲು ಮುಂದಾದನು. ಆಗ ಉಸೈದ್ ಬಿನ್ ಹುರೈರ್ ಆತನನ್ನ ಹೊದಿಕೆಯನ್ನು ಒಳಗಿನ ಅಂಚನ್ನು ಹಿಡಿದು ಹಿಂದಕ್ಕೆ ಎಳೆದರು. ಆಗ ದಿಢೀರನೆ ಆತನ ಕೈಯಿಂದ ಚಾಕು ಕೆಳಗೆ ಬಿತ್ತು. ನನ್ನ ರಕ್ತ ಎಂದು ಅಂಗಲಾಚಿ ಕಿರುಚಾಡಿದನು. ಎಂದರೆ ನನ್ನನ್ನು ಜೀವಂತವಾಗಿ ಬಿಟ್ಟು ಬಿಡಿ ಎಂದು ಹೇಳಿಕೊಂಡನು. ಹಜರತ್ ಉಸೈದ್ ರಲಿಯಲ್ಲಾಹು ಅನ್ಹು ಆತನ ಕುತ್ತಿಗೆಯನ್ನು ಹಿಡಿದರು ಮತ್ತು ಹಿಡಿದು ಬಿಟ್ಟರು. ನೀನು ಯಾರೆಂದು ನಿಜ ಹೇಳು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವನೊಡನೆ ಕೇಳಿದರು. ನಾನು ಅಭಯವನ್ನು ಯಾಚಿಸುತ್ತೇನೆ ಎಂದು ಆತನು ಹೇಳಿದನು. ಸರಿಯೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು. ಆತನು ತನ್ನ ಕೆಲಸ ಮತ್ತು ಯಾವ ಕಾರ್ಯಕ್ಕಾಗಿ ಅಬು ಸುಫಿಯಾನ್ ಆತನನ್ನು ನಿಶ್ಚಯಿಸಿದ್ದನೋ ಅದರ ಬಗ್ಗೆ ತಿಳಿಸಿದನು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆತನನ್ನು ಬಿಟ್ಟು ಬಿಟ್ಟರು. ಈ ಕರುಣೆಯ ಕಾರಣದಿಂದ ಆತನು ಮುಸ್ಲಿಮನಾದನು. ಅಬು ಸುಫಿಯಾನ್ನ ಈ ಕ್ರೂರವಾದ ಸಂಚಿನ ಕಾರಣದಿಂದ ಮಕ್ಕಾದವರ ಉದ್ದೇಶದ ಬಗ್ಗೆ ಅರಿತಿರುವುದು ಮುಂಚೆಗಿಂತ ಹೆಚ್ಚು ಅಗತ್ಯವಾಯಿತು. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಇಬ್ಬರು ಸಹಾಬಿಯರಾದ ಆಮ್ರ್ ಬಿನ್ ಉಮಯ್ಯ ಜುಮಾರಿ ರಲಿಯಲ್ಲಾಹು ಅನ್ಹು ಮತ್ತು
ಸಲ್ಮಾ ಬಿನ್ ಅಸ್ಲಂ ರಲಿಯಲ್ಲಾಹುನವರನ್ನು ಮಕ್ಕಾದ ಕಡೆಗೆ ಕಳುಹಿಸಿದರು. ಅಬೂ ಸುಫಿಯಾನ್ನ ಈ ಕೊಲೆಯ ಸಂಚು ಮತ್ತು ಅದರ ಹಿಂದಿನ ಕ್ರೂರ ಕೃತ್ಯಗಳನ್ನು ಮುಂದುವರಿಸಿಕೊಂಡು ಅವಕಾಶ ಸಿಕ್ಕರೆ ಇಸ್ಲಾಮಿನ ಈ ಎದುರಾಳಿಯನ್ನು ಕೊನೆಗೊಳಿಸಲು ಸಹ ಅವರಿಗೆ ಅನುಮತಿ ನೀಡಲಾಯಿತು. ಆದರೆ ಉಮಯ್ಯ ಮತ್ತು ಅವರ ಜೊತೆಗಾರರು ಮಕ್ಕಾ ತಲುಪಿದಾಗ ಕುರೈಶ್ಯರು ಜಾಗರೂಕರಾದರು. ಈ ಇಬ್ಬರು ಸಹಾಬಿಯರು ತಮ್ಮ ಜೀವವನ್ನು ರಕ್ಷಿಸಿಕೊಂಡು ಮದೀನಾಕ್ಕೆ ಮರಳಿ ಬಂದರು. ಮಾರ್ಗದಲ್ಲಿ ಅವರು ಕುರೈಶಿನ ಇಬ್ಬರು ಗೂಢಚಾರರನ್ನು ಭೇಟಿಯಾದರು. ಅವರನ್ನು ಕುರೈಶಿನ ಮುಖಂಡರು ಮುಸ್ಲಿಮರ ಚಲನವಲನಗಳನ್ನು ಗೊತ್ತು ಮಾಡಲು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ಥಿತಿಗತಿಗಳನ್ನು ಅರಿಯಲು ಕಳಿಸಿದ್ದರು. ಇದು ಕೂಡ ಕುರೈಶಿಯರ ಬೇರೊಂದು ಕ್ರೂರ ಸಂಚಿನ ಮುನ್ನುಡಿಯಾಗಿರಲೂಬಹುದು. ಆದರೆ ಅಲ್ಲಾಹನ ಅನುಗ್ರಹದಿಂದ ಉಮಯ್ಯ ಮತ್ತು ಸಲ್ಮಾನರಿಗೆ ಕುರೈಶಿಯರ ಗೂಢಾಚಾರಿಕೆಯ ಬಗ್ಗೆ ಗೊತ್ತಾಯಿತು. ಆದ್ದರಿಂದ ಅವರು ಈ ಗೂಢಾಚಾರರ ಮೇಲೆ ಹಲ್ಲೆ ನಡೆಸಿದರು. ಹೀಗೆ ಜಗಳದಲ್ಲಿ ಒಬ್ಬ ಗೂಢಾಚಾರನು ಕೊಲ್ಲಲ್ಪಟ್ಟನು ಮತ್ತು ಇನ್ನೊಬ್ಬನನ್ನು ಬಂಧಿಸಿ ತಮ್ಮ ಜೊತೆಗೆ ಮದೀನಕ್ಕೆ ಕರೆತರಲಾಯಿತು. ಈ ವಿಷಯ ಇನ್ನೂ ಮುಂದುವರಿಯುವುದು. ಪಾಕಿಸ್ತಾನದ ಸ್ಥಿತಿಗತಿಗಳ ಬಗ್ಗೆ ದುವಾ ಮಾಡಲು ನಾನು ಹೇಳುತ್ತಿರುತ್ತೇನೆ. ಕೆಲವೊಮ್ಮೆ ವಿರೋಧ ಬಹಳ ಹೆಚ್ಚಾಗಿಯೂ ತೀವ್ರಗೊಳ್ಳುತ್ತದೆ. ಆಡಳಿತ ವರ್ಗ ಮತ್ತು ಸರ್ಕಾರ ಎರಡೂ ಉಗ್ರವಾದಿ ಮೌಲವಿಗಳ ಕೈಯಲ್ಲಿ ಆಟಿಕೆಯ ವಸ್ತುಗಳಂತೆ ಅಡಗಿದೆ. ಮಸೀದಿಯ ಮಿನಾರ ಅಥವಾ ಮೆಹರಾಬ್ ಬೀಳಿಸಬೇಕಾಗಿದೆ ಎಂದು ಮೊದಲು ವಾರ್ತೆ ಬಂದಿತ್ತು. ಅವರಿಗೆ ಅದರ ಮೇಲೆ ಆಕ್ಷೇಪವಿತ್ತು. ಆದರೆ ನಿನ್ನೆ ಅವರು ರಸ್ತೆ ಮಾಡುವ ನೆಪದಲ್ಲಿ ಇಷ್ಟು ಜಾಗ ನಾವು ಪಡೆದಿರುವೆವು ಮತ್ತು ಅಲ್ಲಿ ಬುಲ್ಡೋಸರ್ನಿಂದ ಜಾಗವನ್ನು ಸ್ವಚ್ಛಗೊಳಿಸುವೆವು ಎಂದು ನೋಟಿಸ್ ಕಳಿಸಲಾಯಿತು. ಆ ಪ್ರದೇಶದಲ್ಲಿದ್ದ ಮಸೀದಿಯ ಸ್ವಲ್ಪ ಭಾಗವಾದ ಸ್ನಾನಗೃಹ ಇತ್ಯಾದಿಗಳು ಇದ್ದವು. ಆದರೆ ಬುಲ್ಡೋಸರ್ನಿಂದ ಬಂದಾಗ ಅವರು ಮೌಲವಿಗಳ ಮಾತಿನ ಅನುಸಾರ ಪೂರ್ತಿ ಮಸೀದಿಯನ್ನು ಉರುಳಿಸಿದರು. ಈ ಮಸೀದಿಯನ್ನು ವಿಭಜನೆಗೆ ಮುಂಚೆಯೇ ನಿರ್ಮಿಸಲಾಗಿತ್ತು. ಹಜರತ್ ಚೌಧರಿ ಜಫರುಲ್ಲಾ ಖಾನ್ ಸಾಬ್ ಈ ಮಸೀದಿಯನ್ನು ನಿರ್ಮಿಸಿದ್ದರು. ಅಂತೂ ಇತ್ತೀಚೆಗೆ ವಿರೋಧ ಇಷ್ಟರ ಮಟ್ಟಿಗೆ ವರ್ಧಿಸಿದೆ. ಅಲ್ಲಾಹನು ಅವರನ್ನು ಬೇಗನೆ ಹಿಡಿಯಬಲ್ಲನು. ಅವರ ಕುತಂತ್ರಗಳನ್ನು ಅವರಿಗೆ ತಿರುಗೇಟಾಗಲಿ. ಆದುದರಿಂದ ಅಹ್ಮದಿಯರು, ವಿಶೇಷವಾಗಿ ಪಾಕಿಸ್ತಾನದ ಅಹ್ಮದಿಯರು ಬಹಳ ಹೆಚ್ಚು ದುವಾ ಮಾಡುವ ಅಗತ್ಯವಿದೆ. ಇದರ ಬಗ್ಗೆ ಗಮನ ಹರಿಸಿರಿ. ಅದೇ ರೀತಿಯಲ್ಲಿ ಪ್ಯಾಲೆಸ್ತೇನ್ನ ಕುರಿತು ಒಪ್ಪಂದ ನಡೆದಿದೆ ಎಂದು ಕೆಲವರು ಹೇಳುತ್ತಾರೆ. ಒಪ್ಪಂದ ಆಗಿಲ್ಲವೆಂದು ಕೆಲವರು ಹೇಳುತ್ತಾರೆ. ಒಪ್ಪಂದದ ನಂತರ ಘಟನೆಗಳು ನಡೆಯುತ್ತಿದೆ. ಈ ಒಪ್ಪಂದ ಕಾರಣದಿಂದ ಕೆಲವರು ಅನಾವಶ್ಯಕವಾಗಿ ಸಂತೋಷವನ್ನು ಪ್ರಕಟಿಸಲು ತೊಡಗಿರುವರು. ಆದರೆ ದಜ್ಜಾಲಿ ಶಕ್ತಿಗಳ ಬಗ್ಗೆ ಯಾವುದೇ ಭರವಸೆ ಇಲ್ಲ ಎಂದು ಸಂತೋಷ ಪಡುವವರು ತಿಳಿಯಬೇಕಾಗಿದೆ. ಅವರು ಹೇಳುವುದು ಒಂದು, ಮಾಡುವುದು ಬೇರೊಂದು ಆಗಿದೆ. ಆದ್ದರಿಂದ ಇಷ್ಟು ಅಧಿಕ ಸಂತೋಷದ ಭಾವನೆ ಅಗತ್ಯವಿಲ್ಲ. ಪ್ಯಾಲೆಸ್ತೇನಿಯರಿಗಾಗಿ ದುವಾ ಮಾಡಬೇಕಾದ ಅಗತ್ಯವಿದೆ. ಮುಸ್ಲಿಮರು ಬುದ್ಧಿ ಉಪಯೋಗಿಸಿ ತಮ್ಮ ಹಕ್ಕುಗಳನ್ನು ಗಳಿಸಲು ಪ್ರಯತ್ನಿಸಬೇಕಾಗಿದೆ. ಅಲ್ಲಾಹನು ಮುಸ್ಲಿಂ ಸಮುದಾಯಕ್ಕೆ ಬುದ್ಧಿ ನೀಡಲಿ. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.